ಎಲ್ಲರಿಗೂ ನಮಸ್ಕಾರ. ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಂಪಲ್ ಗೀ ರೈಸ್. ಇಂಗ್ರೀಡಿಯೆಂಟ್ಸ್ ನೋಡೋಣ. ಅಕ್ಕಿ, ಈರುಳ್ಳಿ, ಹಸಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ತುಪ್ಪ, ಬೆಳ್ಳುಳ್ಳಿ. ಒಂದು ಕುಕ್ಕರಿಗೆ ತುಪ್ಪ ಹಾಕೊಳ್ಳೋಣ. ಅದಕ್ಕೆ ಚಕ್ಕೆ, ಏಲಕ್ಕಿ ಒಂದು 10, ಲವಂಗ ಒಂದು 10 ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸಿಪ್ಪೆ ಸುಲಿದಿರೋ ಅಂಥ ಒಂದು 12 ಬೆಳ್ಳುಳ್ಳಿ, ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಒಂದು 5 ಹಸಿಮೆಣಸು, ಅದನ್ನು ಹಾಕ್ಕೊಂಡು 1 ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋದು ಬೇಡ, ಜಸ್ಟ್ 1 ಮಿನಿಟ್ ಫ್ರೈ ಆದರೆ ಸಾಕು. ಇದು 1 ಮಿನಿಟ್ ಫ್ರೈ ಆಗಲಿಕ್ಕೂ ಒಂದು ಈರುಳ್ಳಿ ಸಪೂರವಾಗಿ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಒಂದು ಈರುಳ್ಳಿನ ಸೇರಿಸಿ ಚೆಂದ ಮಾಡಿ ಮಿಕ್ಸ್ ಮಾಡೋಣ. ಇದು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಾಡಿದ್ರೆ ಸಾಕು ಈರುಳ್ಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ ಬಂದ ಕೂಡಲೇ ಇಷ್ಟಾದರೆ ಸಾಕು. ಇದಕ್ಕೀಗ ನಾವು ನೀರು ಹಾಕ್ಕೊಳ್ಳೋಣ. 1 ಲೋಟ ರೈಸಿಗೆ 2 ಲೋಟ ನೀರು ತೊಗೊಂಡಿದ್ದೀನಿ. ಹಾಗೆ ನಾನು 3 ಲೋಟ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು 7 ಲೋಟ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ 2 ಟೀ ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ಳೋಣ. ಈ ಸಕ್ಕರೆ ಹಾಕೋದ್ರಿಂದ ಗೀ ರೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. 2 ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡೋಣ. ಕುಕ್ಕರ್ ಮುಚ್ಚಿಡೋಣ. 1 ಮಿನಿಟಲ್ಲಿ ಒಳ್ಳೆ ಕುದಿ ಬಂದ್ಬಿಡುತ್ತೆ. ಇದು ಕುದಿ ಬರಲಿಕ್ಕೂ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ. 3 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 7 ಕಪ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಅಕ್ಕಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಾದಲ್ಲಿ ಹಾಕೋಬೋದು. ನಾನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ತೆಕ್ಕೊಳ್ಳೋಣ. 2 ವಿಷಲ್ ತೆಗ್ದಿದ್ದೀನಿ. ಆಫ್ಟರ್ 5 ಮಿನಿಟ್ ರೆಸ್ಟ್ ಕೊಟ್ಟ ಮೇಲೆ ನಮ್ಮ ಗೀ ರೈಸ್ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ ಅಂತ. ಒಂದ್ಸತಿ ಗೀ ರೈಸ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದಾದ್ರು ಸಣ್ಣ ಪಾರ್ಟಿ, ಫಂಕ್ಷನ್, ಬರ್ಡೇಸ್ ಏನಾದ್ರು ಇದ್ದಲ್ಲಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ. ಯಾಕಂದರೆ ತುಂಬ ಸಿಂಪಲ್, ತುಂಬ ಟೇಸ್ಟಿ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.